ದೇಶದಲ್ಲಿ ಮತ್ತೆ ಕೋವಿಡ್ ಕಾಣಿಸ್ಕೊಂಡಿದೆ. ರಾಜ್ಯದಲ್ಲಿಯೂ ಸಹ ದಿನೇ ದಿನೇ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಅದರ ಪ್ರಮಾಣ ಜಾಸ್ತಿ ಇದೆ. ಧಾರವಾಡ ಜಿಲ್ಲೆಯಲ್ಲೂ ಸಹ ಒಂದು ಕೋವಿಡ್ ಸೋಂಕಿತರ ಸಂಖ್ಯೆ ಕೋವಿಡ್ ಸೋಂಕಿತರ ಒಂದು ಸಾಧ್ಯತೆ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಮತ್ತು ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಒಂದು ಪ್ರಕರಣ ಬೆಳಕಿಗೆ ಬಂದಿಲ್ಲ ಅಂದರೂ ಸಹ ರಾಜ್ಯ ಸರ್ಕಾರ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಒಂದು ಕೋವಿಡ್ ಸೆಂಟರನ್ನು ಸಹ ಆರಂಭ ಮಾಡಲಾಗಿದೆ. 5 ಜಿಲ್ಲೆಗಳ ಒಂದು ಕೇಂದ್ರ ವ್ಯಾಪ್ತಿಯನ್ನೊಳಗೊಂಡು ಇಲ್ಲಿ ಕೇಂದ್ರವನ್ನಾಗಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಒಂದು ಸೆಂಟರ್ ಆರಂಭಿಸಲಾಗಿದೆ. ಇಲ್ಲಿ ಅಲ್ಲದೆ ಒಂದು 1300 ಬೆಡ್ಗಳ ಒಂದು ವಿಶೇಷ ವಾರ್ಡನ್ನು ಸಹ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 1300 ಬೆಡ್ಗಳನ್ನು ಕೋವಿಡ್ ಸೋಂಕಿತರಿಗಾಗಿಯೇ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಅಂದ ಕೂಡಲೇ ಬಡವರ ಸಂಜೀವಿನಿ ಅಂತಲೇ ಖ್ಯಾತಿ ಪಡೆದಿದೆ. ಯಾವುದೇ ರೀತಿಯ ಒಂದು ಕಾಯಿಲೆಗಳಿರ್ಬೋದು, ಇಲ್ಲಿ ಎಲ್ಲ ರೀತಿಯ ಒಂದು ಚಿಕಿತ್ಸೆ ಸಿಗುತ್ತೆ. ಜೊತೆಗೆ ಬಡವರಿರ್ಬೋದು, ಎಲ್ಲ ವರ್ಗದವರು ಸಹ ಒಂದು ಅಗತ್ಯ ಚಿಕಿತ್ಸೆ ಕೊಡುವಂತಹ ಒಂದು ಸರ್ಕಾರಿ ಆಸ್ಪತ್ರೆ ಕಿಮ್ಸ್ ಆಗಿದೆ. ಹಾಗಾಗಿ ಕಳೆದ 2 ಅಲೆಗಳ ಸಂದರ್ಭದಲ್ಲಿ ಕೋವಿಡ್ ಅಲೆ 1 ಇರ್ಬೋದು, 2ನೇ ಅಲೆ ಬಂದಂಥ ಸಂದರ್ಭದಲ್ಲೂ ಸಹ ಇಲ್ಲಿ ಸಾವಿರಾರು ಜನರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸ ಆಗಿತ್ತು. ಸಾವಿರಾರು ಜನರಿಗೆ ಜೀವದಾನ ಕೊಡುವಂತಹ ಕೆಲಸವನ್ನು ಕಿಮ್ಸ್ ವೈದ್ಯರು ಸಿಬ್ಬಂದಿ ಮಾಡಿದರು. ಈಗ ಏನು ಕೋವಿಡ್ ಕಾಣಿಸ್ಕೊಂಡಿದೆ, ಆ ಕೋವಿಡ್ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಸೆಂಟರ್ ಆರಂಭಿಸಲಾಗಿದೆ. 5 ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡಂತಹ ಸೆಂಟರ್ ಇದಾಗಿದ್ದು, ಇಲ್ಲಿ 5 ಜಿಲ್ಲೆಗಳಲ್ಲಿ ಏನು ಸ್ಯಾಂಪಲ್ಗಳು ಕಲೆಕ್ಟ್ ಆಗುತ್ತೆ, ಆ ಒಂದು ಸ್ಯಾಂಪಲ್ಗಳ ಟೆಸ್ಟ್ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ನಡೆಯುತ್ತೆ. ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಹಾವೇರಿ ಮತ್ತು ಗದಗ ಈ 5 ಜಿಲ್ಲೆಗಳ ಒಂದು ಟೆಸ್ಟ್ ಸ್ಯಾಂಪಲ್ಗಳೇನಿದ್ದಾವೆ, ಆ ಸ್ಯಾಂಪಲ್ಗಳ ಕೋವಿಡ್ ಸ್ಯಾಂಪಲ್ಗಳಿರುತ್ತೆ, ಆ ಸ್ಯಾಂಪಲ್ಗಳ ಒಂದು ಸ್ವಾಬ್ ಟೆಸ್ಟ್ ಏನಿರ್ತದೆ ಇಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಪ್ರಯೋಗಾಲಯದ ಈ ಒಂದು ಹುಬ್ಬಳ್ಳಿಯ ಕಿಮ್ಸ್ ಪ್ರಯೋಗಾಲಯದಲ್ಲಿ ಮಾಡಲಾಗುತ್ತೆ. ಜೊತೆಗೆ ಇಲ್ಲಿ ಒಂದು ವಿಶೇಷ ವಾರ್ಡನ್ನು ಸಹ ಸ್ಥಾಪನೆ ಮಾಡಲಾಗಿದೆ. ಜಿಲ್ಲಾ ಕೇಂದ್ರ ಧಾರವಾಡ ಜಿಲ್ಲಾ ಒಂದು ದೃಷ್ಟಿಯಲ್ಲಿಟ್ಟುಕೊಂಡು ಕಿಮ್ಸ್ನಲ್ಲಿ ಒಟ್ಟು ಒಂದು 1300 ಬೆಡ್ಗಳ ಒಂದು ವಿಶೇಷ ವಾರ್ಡ್, ಪ್ರತ್ಯೇಕ ಒಂದು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಟೆಸ್ಟಿಂಗಿಗೆ ಪ್ರಿಪ್ರೇಷನ್ ಆಗಲಿಕ್ಕೆಲ್ಲ ಗೈಡ್ಲೈನ್ಸ್ ಬಂದಿದೆ. ಕೆಲವೊಂದು ಗೈಡ್ಲೈನ್ಸ್ ಇನ್ನೂ ಬರಬೇಕಾಗಿದೆ. ವಾರ್ಡ್ ಅಂತೂ ರೆಡಿ ಮಾಡ್ತಾಯಿದ್ದೀವಿ. ಈಗ ಸದ್ಯ ಪೇಷಂಟ್ಸ್ ಇಲ್ಲ. ಪೇಷಂಟ್ಸ್ ಬಂದರೆ ಚಿಕಿತ್ಸೆ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ICU ಆಗಿರ್ಬೋದು, ಆರ್ಡಿನರಿ ಬೆಡ್ ಆಗಿರ್ಬೋದು. ನಮ್ಮ ಕಡೆ ಆಕ್ಸಿಜನ್ ಆಲ್ಮೋಸ್ಟ್ ಎಲ್ಲ ಹೆಚ್ಚಿನ ಬೆಡ್ಗೆ 1300 ಬೆಡ್ಗೂ ಆಕ್ಸಿಜನ್ ಇದೆ. ICU ಬೆಡ್ಸು ತುಂಬ ಇದ್ದಾವೆ. ನಾವು ಎಷ್ಟೇ ಇದು ಬಂದರೂ ಮ್ಯಾನೇಜ್ ಮಾಡ್ಬೋದು. ಇದಕ್ಕಾಗಿಯೇ ಕೋವಿಡ್ ಸೋಂಕಿತರಿಗಾಗಿಯೇ ವಿಶೇಷ ವಾರ್ಡನ್ನು ಸಹ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಆ ಒಂದು ವಾರ್ಡ್ನಲ್ಲಿ ಒಂದು ಆಕ್ಸಿಜನ್ ವ್ಯವಸ್ಥೆ ಇರ್ಬೋದು, ಮತ್ತು ಟ್ರೀಟ್ಮೆಂಟ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಮತ್ತು ಅಗತ್ಯ ಸಿಬ್ಬಂದಿ, ಅಲ್ಲಿ ಎಷ್ಟು ಸಿಬ್ಬಂದಿ ನಿಯೋಜನೆ ಮಾಡಬೇಕು ಆ ಒಂದು ಸಿಬ್ಬಂದಿನೂ ಸಹ ತಾತ್ಪೂರ್ತಿಕವಾಗಿ ನಿಯೋಜನೆ ಮಾಡುವಂತಹ ಕೆಲಸ ಮಾಡಲಾಗಿದೆ. ಅಲ್ಲದೆ ಒಬ್ಬ ನೋಡಲ್ ಅಧಿಕಾರಿ, ಹಿರಿಯ ವೈದ್ಯರೊಬ್ಬರನ್ನ ಈ ಒಂದು ಕೇಂದ್ರಕ್ಕೆ ನೋಡಲ್ ಅಧಿಕಾರಿಯನ್ನೇ ಸಹ ನೇಮಕ ಮಾಡಲಾಗಿದೆ. ರಾಜ್ಯ ಸರ್ಕಾರ ಈಗ ಗೈಡ್ಲೈನ್ಸ್ ಕೊಟ್ಟಿದೆ, ಆ ಗೈಡ್ಲೈನ್ಸ್ ಪಾಲನೆ ಮಾಡಲಿಕ್ಕೆ ಕಿಮ್ಸ್ ಆಡಳಿತ ಮಂಡಳಿ ಮುಂದಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಕೋವಿಡ್ ಕಾಣಿಸ್ಕೊಂಡಿದೆ, ಬೇರೆ ಅದರಲ್ಲೂ ರಾಜಧಾನಿಯಲ್ಲಿ ಒಂದಷ್ಟು ದಿನೇ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಧಾರವಾಡ ಜಿಲ್ಲೆಯಲ್ಲೂ ಸಹ ಒಂದು ಟೆಸ್ಟ್ಗಳು ನಡೀತಾ ಇದೆ. ಆದರೆ ಇದುವರೆಗೂ ಸಹ ಯಾವುದೇ ಕೋವಿಡ್ ಪಾಸಿಟಿವ್ ಬಂದಂತಹ ಪ್ರಕರಣ ಬೆಳಕಿಗೆ ಬಂದಿಲ್ಲ. ಈಗೇನು ವಾತಾವರಣ ಅಂದರೆ ಮಳೆ ಇರ್ಬೋದು, ಗಾಳಿ ಇರ್ಬೋದು, ಮತ್ತು ಈ ಚಳಿ ಇತ್ಯಾದಿ ವಾತಾವರಣಗಳ ಜೊತೆಗೆ ಉಸಿರಾಟ ತೊಂದರೆ, ಬೇರೆ ಕಾರಣಗಳ ಸ್ವಲ್ಪ ಒಂದಷ್ಟು ಆ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥ ವ್ಯಕ್ತಿಗಳಲ್ಲಿ, ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಆ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪುಟ್ಟ ಮಕ್ಕಳಿರ್ಬೋದು ಮತ್ತು ವಯೋವೃದ್ಧರು ಅಂಥವ್ರಿಗೆ ಟೆಸ್ಟ್ ಮಾಡುವಂತಹ ಕೆಲಸವನ್ನು ಈಗ ಈ ಒಂದು ಕೋವಿಡ್ ಟೆಸ್ಟಿಂಗ್ ಸೆಂಟರ್ನಲ್ಲಿ ನಡೀತಾ ಇದೆ. ಬೇರೆ ಕಡೆ ಸ್ಯಾಂಪಲ್ ಕಲೆಕ್ಟ್ ಆಗುತ್ತೆ, ಅದನ್ನು ಕಿಮ್ಸ್ಗೆ ಕಳಿಸ್ಕೊಳ್ಳಲಾಗ್ತಾಯಿದೆ. ಇಲ್ಲಿ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡುವಂತಹ ಕೆಲಸವನ್ನು ಕಿಮ್ಸ್ ಆಡಳಿತ ಮಂಡಳಿ ಮಾಡ್ತಾ ಇದೆ. ಕೋವಿಡ್ ಈ ಬಾರಿ ಅಷ್ಟು ವೇಗದಲ್ಲಿ ಹರಡಲ್ಲ ಅನ್ನೋ ಒಂದು ವಿಶ್ವಾಸ ಇದೆ. ಆದರೂ ಸಹ ಕಳೆದ ಬಾರಿ 2ನೇ ವೇವ್ನಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ತೊಂದರೆ ಕೊಟ್ಟಿತ್ತು, ಆ ರೀತಿ ಆಗಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ಈಗಾಗಲೇ ಬೆಡ್ಗಳ ವ್ಯವಸ್ಥೆ ಮಾಡ್ಕೊಳ್ಳೋದು. ಜೊತೆಗೆ ಇಲ್ಲಿ ಆಕ್ಸಿಜನ್ಗೂ ಸಹ ಸ್ಟೋರೇಜ್ ಇರ್ಬೋದು, ಮತ್ತು ಯಾಕಂದರೆ ಬೇರೆ ಆಸ್ಪತ್ರೆಗಳ ಕಂಪೇರ್ ಮಾಡೋದಲ್ಲಿ ಇಲ್ಲಿ ಆಕ್ಸಿಜನ್ ವ್ಯವಸ್ಥೆಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸ್ಟೋರ್ ಮಾಡಲಿಕ್ಕಿರ್ಬೋದು, ಮತ್ತು
ಈಗೇನು ಬೆಡ್ಗಳು ಮಾಡಿದ್ದಾರೆ 1300 ಬೆಡ್ಗಳು, ಆ 1300 ಬೆಡ್ಗಳಿಗೂ ಸಹ ಇನ್ನು ಆಕ್ಸಿಜನ್ ಸಂಪರ್ಕ ಕಲ್ಪಿಸಲಾಗಿದೆ. ಆ ರೀತಿಯ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ ಏನಾದರೂ ಆಯಿತು, ಉಸಿರಾಟ ತೊಂದರೆ ಆಯಿತು ಅಂದರೆ ಆಕ್ಸಿಜನ್ ಮೂಲಕ ಅವರಿಗೆ ಉಸಿರಾಟ ಕೊಡುವಂತಹ ಒಂದು ವ್ಯವಸ್ಥೆನೂ ಸಹ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಏನು ಕೋವಿಡ್ ಒಂದು ಸಮಸ್ಯೆ ಎದುರಾಗಿದೆ, ಮತ್ತೊಂದು ಅಲೆ ಅಂತ ಭೀತಿ ಸೃಷ್ಟಿಯಾಗಿದೆ, ಅದನ್ನು ಎದುರಿಸಲಿಕ್ಕೆ ಕಿಮ್ಸ್ ಆಡಳಿತ ಮಂಡಳಿ ಸರ್ವಸನ್ನದ್ಧವಾಗಿದೆ. ಮತ್ತು ಸರ್ಕಾರ ಸಹ ಈಗಾಗಲೇ ಕಿಮ್ಸ್ಗೆ ಆಸ್ಪತ್ರೆಗೆ ಅವಶ್ಯಕತೆ ಇರುವಂಥ ಎಲ್ಲ ಒಂದು ಸೌಲಭ್ಯಗಳು ಕೊಡಲಿಕ್ಕೆ ಮುಂದಾಗಿದೆ. 10,000 ಕಿಟ್ಗಳನ್ನು ಸಹ ಈಗಾಗಲೇ ರಾಜ್ಯ ಸರ್ಕಾರ ಕಳಿಸ್ಕೊಡ್ಲಿಕ್ಕೆ ತೀರ್ಮಾನ ಮಾಡಿದೆ. ಹಾಗಾಗಿ ಸರ್ಕಾರದ ಸೂಚನೆ ಅಂತೇನೆ ಇಲ್ಲಿ ಒಂದು ಪ್ರಯೋಗಾಲಯ ಸ್ಥಾಪನೆ ಮಾಡಲಾಗಿದೆ ಮತ್ತು 1300 ಬೆಡ್ಗಳ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದ್ರ ಜೊತೆಗೆ ಕೋವಿಡ್ಗಾಗಿ ಒಂದು ವಿಶೇಷ ವಾರ್ಡನ್ನು ಸಹ ಸ್ಥಾಪನೆ ಮಾಡಿ ಒಂದು ಕೋವಿಡ್ ಎದುರಿಸಲಿಕ್ಕೆ ಕಿಮ್ಸ್ ಆಡಳಿತ ಮಂಡಳಿ ಸರ್ವಸನ್ನದ್ಧವಾಗಿದೆ. ಶಿವರಾಮ ಮಸೂರಿ, ನ್ಯೂಸ್ 18 ಹುಬ್ಬಳ್ಳಿ.